ಆಸ್ತಿಗಾಗಿ ಮಂಡ್ಯದಲ್ಲಿ ಅಣ್ಣನಿಂದಲೇ ತಮ್ಮನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ದಿನದಲ್ಲಿ ಆರೋಪಿಗಳನ್ನು ಮಂಡ್ಯ ಪೊಲೀಸರು ಬಂಧಿಸಿದ್ದಾರೆ. ಆಸ್ತಿಗಾಗಿ ಬಹಳ ಭೀಕರವಾಗಿ ಕೊಲೆ ಮಾಡಿದ್ದ ಅಣ್ಣ ಹಾಗೆ ಅತ್ತಿಗೆ, ಅಣ್ಣನ ಮಕ್ಕಳು ಬರೋಬ್ಬರಿ 18 ಬಾರಿ ಚಾಕುವನ್ನ ಇರಿದಿದ್ರು, ಕೊಚ್ಚಿ ಕೊಂದಿದ್ರು, ಕತ್ತು ಕೊಯ್ದಿದ್ರು, ಭೀಕರವಾಗಿ ಹತ್ಯೆ ಮಾಡಿದ್ರು. ಮಂಡ್ಯ ತಾಲೂಕಿನ ಮಾಯಪ್ಪನಹಳ್ಳಿಯಲ್ಲಿ ನಡೆದಿದ್ದಂತಹ ಘಟನೆ ಇದು. ಜನವರಿ 16ಕ್ಕೆ ಮನೆಯ ಕೊಟ್ಟಿಗೆಯಲ್ಲಿ ಯೋಗೇಶ್ನನ್ನು ಕೊಲೆ ಮಾಡಲಾಗಿತ್ತು. ಇನ್ನು 4 ದಿನದಲ್ಲಿ ಮದುವೆ ಆಗಬೇಕಾಗಿದ್ದ ಯೋಗೇಶ, ಆದರೆ ಕೊಲೆ ಆಗಿಬಿಟ್ಟಿದ್ದ. ಕೊಲೆ ಆದಮೇಲೆ ತಲೆಮರೆಸ್ಕೊಂಡಿದ್ರು 4 ಆರೋಪಿಗಳು. ಈಗ ಬಂಧನ ಆಗಿದೆ. ಯೋಗೇಶ್ನ ಅಣ್ಣ A1 ನಿಂಗರಾಜು, A2 ನಿಂಗರಾಜನ ಹೆಂಡತಿ, ಮಕ್ಕಳಾದಂಥ A3 ಭರತು ಮತ್ತು A4 ದರ್ಶನನ್ನು ಪೊಲೀಸರು ಬಂಧಿಸಿದ್ದಾರೆ. ಯೋಗೇಶ್ ಮತ್ತು ನಿಂಗರಾಜು ನಡುವೆ ನಡೀತಾ ಇತ್ತು ಆಸ್ತಿ ವಿವಾದ. ತನ್ನ ಹೆಸರಿನಲ್ಲಿದ್ದ ಜಮೀನನ್ನು ಪತ್ನಿ ಹೆಸರಿಗೆ ಮಾಡಿದಂತೆ ನಿಂಗರಾಜು. ಆಸ್ತಿ ವಿಚಾರಕ್ಕೆ ಅಣ್ಣ ಮತ್ತು ಅಣ್ಣನ ಮಕ್ಕಳಿಂದಲೇ ಯೋಗೇಶ್ನನ್ನು ಹತ್ಯೆ ಮಾಡಲಾಗಿದೆ. ಯೋಗೇಶ್ ಮೃತದೇಹದಲ್ಲಿ ಬರೋಬ್ಬರಿ 40 ಕಡೆ ಗಾಯಗಳು ಪತ್ತೆಯಾಗಿದ್ದಾವೆ. ನೋಡಿ, ಅದೆಂಥ ಆತನ ಮೇಲೆ ಕೋಪ ಇರಬಾರ್ದು ಇವರಿಗೆ. ಒಡ ಹುಟ್ಟಿದವ್ರಿ ದಾಯಾದಿಗಳು, ಬೆಳೀತಾ ದಾಯಾದಿಗಳು ಅಂತಾರಲ್ಲ, ಆ ಒಂದು ಕಥೆ ಇದು. ಯೋಗೇಶ್ದು ಮದುವೆ ಇತ್ತು. 4 ದಿನ ಆದರೆ ಮದುವೆ ಆಗ್ತಿದ್ದ, ಹಸಿ ಮನೆ ಇರಬೇಕಾಗಿದ್ದ. ಆದರೆ ಮಸಣ ಸೇರಿಸ್ಬಿಟ್ರು. ಈಗ ಮಂಡ್ಯ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ಮಾಡಿ 3 ದಿನದಲ್ಲಿ ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. ಈಗ ಯೋಗೇಶನ ಅಣ್ಣನ ಹೆಂಡತಿ, ಅಣ್ಣನಿಬ್ಬರು ಮಕ್ಕಳು ಅಪ್ರಾಪ್ತರಂತ ಅನ್ಸುತ್ತೆ ಹುಡುಗರು. ಇವರು ಒದ್ದು ಒಳಗಡೆ ಹಾಕಿ ಆಸ್ತಿ ವಿಚಾರ ಇರಲಿ ಏನೇ ಇರಲಿ ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಬೇಕಾಗಿತ್ತು. ಬಟ್ ಈಗ ಆ ಊರಲ್ಲೇನೋ ಭಯದ ವಾತಾವರಣ ಇದೆ ಅಂತೆ. ನಾವು ಮನೆ ಆ ಬೈಟ್ಗಳಲ್ಲಿ ಕೇಳಿಸ್ಕೊಳ್ತಾ ಇದ್ವಿ. ಯೋಗೇಶ್ ಕೊಡೆಯವರು ಮಾತಾಡ್ತಾ ಇದ್ರು, ಊರಲ್ಲಿ ರೌಡಿಸಮ್ ಮಾಡ್ತಾರೆ ಅವ್ರ ಪರವಾಗಿ ಯಾರು, ಅವ್ರ ವಿರುದ್ಧವಾಗಿ ಯಾರೂ ಸಾಕ್ಷಿ ಹೇಳಕ್ಕೆ ಬರೋದಿಲ್ಲ. ಮಾಯಪ್ಪನಹಳ್ಳಿಯಲ್ಲಿ ಅವ್ರದೇ ದರ್ಬಾರು, ನಮ್ಮನ್ನು ಕೊಲೆ ಮಾಡಿಬಿಡ್ತಾರೆ ಅಂತ ಕಣ್ಣೀರು ಹಾಕಿದ್ರು ಅವರು. ಹಾಗಾಗಿ ನಾವು SP ಶೋಭಾರಾಣಿ ಮೇಡಮ್ ಅವ್ರಿಗೆ ಹೇಳ್ತಾ ಇದ್ದೀವಿ, ಆ ರೀತಿಯಾದಂಥ ಘಟನೆ ಆಗಬಾರ್ದು. ಆ ಊರಲ್ಲೂ ಕೂಡ ಪೊಲೀಸ್ ಬಂದೋಬಸ್ತನ್ನು ಮಾಡಿ ಒಂದು ಎಚ್ಚರಿಕೆ ಆಗಲಿ. ಈಗ ಜೈಲಿಗೆ ಹೋಗ್ತಾರೆ ಬಿಡಿ, 4 ಜನ ಜೈಲಿಗೆ ಹೋಗ್ತಾರೆ. ಜೈಲಿಂದ ಆಚೆ ಬಂದರೂ ಕೂಡ ಮುಂದಿನ ದಿನಗಳಲ್ಲಿ ಇವರು ಆಟಾಟೋಪಕ್ಕೆ ಬ್ರೇಕ್ ಬಿದ್ದಿರಬೇಕು. ದಿನಾಂಕ 16/1/2026 ಸುಮಾರು ಬೆಳಗ್ಗೆಯ ಜಾವ 6 ಗಂಟೆಯಿಂದ 6:45 ಗಂಟೆ ಸಮಯದಲ್ಲಿ ಯೋಗೇಶ್ ರವರನ್ನು ಅವರ ಸ್ವಂತ ಅಣ್ಣನಾದ ನಿಂಗರಾಜು ಅವರು ಮರ್ಡರ್ ಮಾಡಿರ್ತಾರೆ ಅಂತೇಳಿ ಕೆಂಪೇಗೌಡ ಅಂತ ಅವರು ಎಲ್ಡರ್ಲಿ ಮಿಡಲ್ ಬ್ರದರ್ ಇರ್ತಾರೆ, ಅವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಇದಕ್ಕೆ ಸಂಬಂಧವಾಗಿ ಕೆರಗೋಡು ಪೊಲೀಸ್ ಠಾಣೆಯಲ್ಲಿ 9/26 ಕಾಲಮ್ 61 ಸಬ್ ಕ್ಲಾಸ್ 2, 332 ಸಬ್ ಕ್ಲಾಸ್ 2, 103 ಸಬ್ ಕ್ಲಾಸ್ 1 ರೆಡ್ ವಿತ್ 3 ಸಬ್ ಕ್ಲಾಸ್ 5 BNS 2023 ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಿಕೊಂಡು ಇದು ಆರೋಪಿ ಪತ್ತೆಗಾಗಿ ಒಂದು ತಂಡವನ್ನು ರಚಿಸಲಾಗಿತ್ತು. ತಿಮ್ಮಯ್ಯ, ಅಡಿಷನಲ್ SP ತಿಮ್ಮಯ್ಯ, ಗಂಗಾಧರ್ ಸ್ವಾಮಿ ಹಾಗೂ DSP ಆದ ಶ್ರೀ ಲಕ್ಷ್ಮೀನಾರಾಯಣ್ ಪ್ರಸಾದ್ ರವರ ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ ಮಂಜುನಾಥ್ ಮತ್ತು ಕೆರಗೋಡು ಸಬ್ ಇನ್ಸ್ಪೆಕ್ಟರ್ ಕಾಶಿನಾಥ್ ಬಗಲಿ, ಶಿವಳ್ಳಿ PSI ರಾಘವೇಂದ್ರ ಕಠಾರಿ ಮತ್ತು ಸಿಬ್ಬಂದಿಗಳಾದ ASI ಚಿಕ್ಕಯ್ಯ, ಶ್ರೀ ಕೃಷ್ಣ ಕುಮಾರ್, ಮಂಜುನಾಥ್, ಚೇತನ್ ಕುಮಾರ್, ಹೂವಣ್ಣ ಮತ್ತು ಮಹಿಳಾ ಸಿಬ್ಬಂದಿಯವರಾದ ಶ್ರುತಿ, ಪೂಜಾ ಇವರನ್ನು ಈ ಒಂದು ತಂಡ ಆರೋಪಿಗಳಾದ ನಿಂಗರಾಜು ಅವರ ಪತ್ನಿ, ನಿಂಗರಾಜು ಅವರ ಪತ್ನಿ ಭರತ್ ಮತ್ತು ದರ್ಶನ್ ಇವರನ್ನು ದಸ್ತಗಿರಿ ಮಾಡಿ ಕಾನೂನು ರೀತಿ ಕ್ರಮವನ್ನು ತೆಗೆದುಕೊಂಡಿರ್ತಾರೆ. ಮೊದಲನೇ ಆರೋಪಿ ಮತ್ತು 3ನೇ ಆರೋಪಿಯವರನ್ನು ಮಂಡ್ಯ ನಗರ BGS ಕಲ್ಯಾಣ ಮಂಟಪದ ಹತ್ರ ದಸ್ತಗಿರಿ ಮಾಡಿರ್ತಾರೆ. ಹಾಗೂ